ನಾನು ನನ್ನದೇ ವೈಯಕ್ತಿಕ ಉದಾಹರಣೆ ತೊಗೊಂಡು ಹೇಳಬೇಕು, ಯಾಕಂದರೆ ಮತ್ತೊಬ್ಬರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಾಸಿ. ಆ ರೀತಿ ನಾನು ಭಾಳ ಭಾಗ್ಯಶಾಲಿ. ನನಗೊಬ್ಬ ಅಜ್ಜ ಇದ್ದ, ಅವನು ಸರ್ವಜ್ಞ, ನನ್ನ ಪಾಲಿಗೆ ಸರ್ವಜ್ಞ ಅವನೇನೆ, ಭಗವದ್ಗೀತೆಯೂ ಅವನೇನೆ, ಉಪನಿಷತ್ತು ಅವನೇನೆ ನಮ್ಮ ಅಜ್ಜ. ಅವನಿಗಿರುವಂಥ ತಿಳುವಳಿಕೆ ಅಪರೂಪ ತಿಳುವಳಿಕೆ, ಶಾಲೆ ಮೇಷ್ಟ್ರಾಗಿದ್ದವನು. ನಾನು ಅಜ್ಜ ಅಜ್ಜಿ ಜೊತೆಗೆ ಬದುಕಿದವನು. ಈ ಮಾತನ್ನು ಯಾಕೆ ಒತ್ತು ಹೇಳ್ತಿದ್ದೀನಂದರೆ, ಅಜ್ಜ ಅಜ್ಜಿ ಜೊತೆಗೆ ಬದುಕೋದು ಮೊಮ್ಮಕ್ಕಳಿಗೆ ದೊಡ್ಡ ಭಾಗ್ಯ. ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಅಜ್ಜ ಅಜ್ಜಿ ಹಳೆ ಕಾಲದ ಹೇಳ್ತಾ ಇರ್ತಾರೆ ಹುಡುಗರಿಗೆ ಅಂತ. ಆದರೆ ಹೇಳ್ತೀನಲ್ಲ, ಯಾರು ಅಜ್ಜ ಅಜ್ಜಿ ಜೊತೆಗೆ ಬೆಳೀತಾರೋ ಅವರ ಪರಿಪೂರ್ಣ ವ್ಯಕ್ತಿತ್ವದಿಂದ ಬೆಳೀತಾರೆ. ಅಪ್ಪ ಅಮ್ಮನಿಗೆ ಕೆಲಸ ಟೈಮ್ ಇಲ್ಲ ಈಗ ಮಕ್ಕಳಿಗೆ ಹೇಳುವಷ್ಟು. ಅಜ್ಜ ಅಜ್ಜಿಗೆ ಟೈಮ್ ಇದೆ, ಮೊಮ್ಮಕ್ಕಳಿಗೆ ಟೈಮ್ ಇದೆ. ನಾನು ದಿನ ಕೆಲಸ ಮಾಡೋದು ಅದನ್ನೇ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಮಧ್ಯಾಹ್ನ ಇವತ್ತು. ನಾನು ಬೆಳಗ್ಗೆ ಮಾಡೋ ಮೊದಲನೇ ಕೆಲಸ ಅಂದರೆ ನನ್ನ ಮೊಮ್ಮಗಳಿಗೆ ಕತೆ ಹೇಳಬೇಕು. ಕತೆ ಹೇಳಿದ್ರೆ ನಾನು ಬಿಡಲ್ಲ. ಆಕೆ ಕೇಳಿದ್ರೆ ನನಗೆ ಸಮಾಧಾನ ಆಗೋಲ್ಲ ಹೇಳದೆ ಹೋದರೆ. ಯಾಕೆಂದರೆ ಅದು ಕುಡಿಯೋದು, ನಾನು ಬೇರು. ಕುಡಿ ಬೇರು ಹೇಗಂದರೆ ಅಜ್ಜನ ಹೆಗಲ ಮೇಲೆ ಮೊಮ್ಮಗ ಕೂತ ಹಾಗೆ. ಅಜ್ಜ ಬೇರು, ಮೊಮ್ಮಗ ಕುಡಿಯೋದು. ಕಲಿಸ್ಬೇಕು ಯಾರು ಹೇಳಬೇಕಾ ಮೊಮ್ಮಗೆ? ನನ್ನ ಅಜ್ಜ ನನಗೆ ಕಲಿಸಿದ್ದಿದೆಯಲ್ಲ ಅದ್ಭುತ. ಅವನು ಕಲಿಸಿದಂಥ ಮೌಲ್ಯ ಒಂದು ಮಾತು ನಾನು ಹೇಳಬೇಕು ಸ್ನೇಹಿತರೆ. ಮೌಲ್ಯಗಳು ನಮ್ಮ ಯಾವ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಸೇರ್ಕೊಳ್ತವೆ ಅನ್ನೋದು ಅವತ್ತು ಗೊತ್ತಾಗಲ್ಲ, ನಮಗೆ 20 ವರ್ಷದ ನಂತರ ಗೊತ್ತಾಗುತ್ತೆ. ಯಾವಾಗಲೂ ಹೇಳೋದು, ದಿ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ ಸೈಟ್ ಅಂತ. ಶಾಲೆಯಲ್ಲಿ ಮೇಷ್ಟ್ರು ಕೆನ್ನೆ ಹೊಡಿತಾರೆ, ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೊಡಿತಾರೆ. ಅವತ್ತು ಬೇಜಾರಾಗಿರುತ್ತೆ ನನಗೆ. ಆದರೆ 20 ವರ್ಷ ಆದಮೇಲೆ ತಿಳಿತದೆ ನಾನು ಜೀವನಕ್ಕೆ ತಿರುವು ಸಿಕ್ಕದ್ದು ಅವತ್ತು. 10 ವರ್ಷ ಬೇಕು, 20 ವರ್ಷ ಬೇಕದು. ಈಗ ನಾನು ಬೀಜ ಹಾಕದೆ ಹೋದರೆ ಮರ ಬರೋದು ಹೇಗೆ ಅನ್ಕೋತೀವಿ. ಮಕ್ಕಳು ಕೇಳಿಸೋಲ್ಲ ಅಂತ ಕೇಳ್ಕೋತಾರೆ. ಹಾಕ್ಬೇಕು ಬೀಜನ. ಗುಂಡಪ್ಪನವ್ರು ನನಗೆ ಹೇಳೋರು, ಅವ್ರ ಜೊತೆ 3 ವರ್ಷ ಬದುಕಿದ ಮನುಷ್ಯ ನಾನು. ಒಳ್ಳೆ ಬೀಜ ಹಾಕ್ತಾ ಹೋಗ್ರಿ ಎಲ್ಲಿ ಹೋದಲ್ಲಿ. ಇವತ್ತಿಲ್ಲ, ಇನ್ನು 20 ವರ್ಷಕ್ಕೆ ಒಳ್ಳೆ ಗಿಡ ಆಗುತ್ತೆ. ಹಾಕದೆ ಹೋದರೆ ಗಿಡ ಗ್ಯಾರಂಟಿ ಆಗೋಲ್ಲ. ನಮ್ಮ ಅಜ್ಜ ನನಗೆ ಕಲಿಸಿದ ಕೆಲವು ಪಾಠಗಳನ್ನು ಹೇಳಿದರೆ ಅದು ಆಟ ಅನ್ನಿಸ್ತಿತ್ತು ನನಗೆ ಆವಾಗ. ಈಗ ಬುದ್ಧಿ ಬಲಿತ ಮೇಲೆ ಅದು ದೊಡ್ಡ ಜೀವನ ಮೌಲ್ಯ ಅನಿಸ್ಬಿಡ್ತು. ನಾವು ಬಾಗಲಕೋಟೆ ಅಂತ ಊರು, ಬಿಜಾಪುರ ಜಿಲ್ಲೆ ಆವಾಗ, ಈಗ ಬಾಗಲಕೋಟೆ ಜಿಲ್ಲೆ ಆಗಿದೆ. ಅಲ್ಲಿದ್ದೆ ನಾನು, ಪುಟ್ಟ ಹುಡುಗ ನಾನು. ನಮ್ಮ ಅಜ್ಜ ನನ್ನನ್ನು ಅಂಗಡಿ ಕರ್ಕೊಂಡು ಹೋಗಬೇಕು, ಸಾಮಾನು ತೊಗೊಂಬರೋಕೆ ಹೋಗಬೇಕು. ಹೋಗ್ಬೇಕಾದ್ರೆ ಏನು ಮಾಡೋ, ಇಷ್ಟೇ ಹುಡುಗ ನಾನು, ನನ್ನ ತಲೆಗೆ ಒಂದು ಟೋಪಿ ಸಿಗಿಸ್ಬೇಕು. ಬಿಸಿಲು ಜಾಸ್ತಿ ಬಾಗಲಕೋಟೆಲಿ. ಬಾರೋ ನನ್ನ ಜೊತೆಗೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಹಿರಿಯರು ಹೋಗ್ಬೇಕಾದ್ರೆ ಮಗುನ ಕೈ ಹಿಡ್ಕೊತಾರೆ. ನಮ್ಮ ಅಜ್ಜ ಎಂದೂ ಕೈ ಹಿಡ್ಕೊಳ್ಳಿಲ್ಲ, ಕೈ ಹಿಡ್ಕೊಳ್ಳಲ್ಲ. ನೀನೇ ಬರೋ, ನೋಡು ನಾನು ನೆರಳಲ್ಲಿ ಇರಬೇಕು, ನೀನು ಬಿಸಿಲು ಜಾಸ್ತಿ ಇದೆ, ನಾನು ನೆರಳಲ್ಲಿ ಇರು ಅಂತಿದ್ದ. ನನಗೊಂಥರ ಆಟ ಆಗಿಬಿಡ್ತದೆ ನೋಡಿ. ಅವನು ಈ ಕಡೆ ಹೋದಾಗ ನೆರಳು ಈ ಕಡೆ ಬರ್ತದೆ, ಈಗ ತಿರ್ಕೊಂಡ್ರೆ ನೆರಳು ಈ ಕಡೆ ಬರ್ತದೆ. ನಾನು ಅವ್ನು ಸುತ್ತಿ ಆ ನೆರಳಲ್ಲೇ ಓಡಾಡ್ಬೇಕು ನಾನು. ನಮ್ಮ ಅಜ್ಜನ ಗೆಳೆಯರು ಯಾರೋ ಸಿಕ್ಬಿಟ್ರೆ ನನಗೆ ಕೇಳ್ತಾಯಿದ್ದೆ, ಏನೋ ನೆರಳಿನ ಆಟ ಶುರು ಆಯಿತು ನಿಂದು ಅಂತ ಕೇಳೋರು. 1-2 ವರ್ಷ ಇದೇ ಥರ ನಾಟಕ ಆಯಿತು. ನಾನು ಸ್ವಲ್ಪ ಎತ್ತರ ಆದೆ ಮುಂದೆ. ಅಜ್ಜನ ನೆರಳು ಸಾಕಾಗಲಿಲ್ಲ ನನಗೆ. ಎಷ್ಟೇ ಪ್ರಯತ್ನ ಮಾಡಿದ್ರು ನೆರಳಿಂದ ಹೊರಗೆ ಬರ್ತಾ ಇದ್ದೆ. ಹೇಳಿದ, ಅಜ್ಜ ನೀನು ನೆರಳು ಸಾಕಾಗ್ತಾ ಇಲ್ಲ ನನಗೆ ಎಂದೆ. ಕೂಡಿಸ್ಕೊಂಡು ಹೇಳಿದ, ಅಜ್ಜ ಸಣ್ಣವನಿದ್ದಾಗ ಮತ್ತೊಬ್ಬರ ನೆರಳಲ್ಲಿ ಹೋಗಬೇಕು, ದೊಡ್ಡವನಾದ್ಮೇಲೆ ನೆರಳು ಹುಡುಕಬಾರ್ದು, ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋಬೇಕು. ಎಂಥ ದೊಡ್ಡ ಮಾತ್ರಿ ಅದು. ಆವಾಗ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ ಏನೋ ಹೇಳ್ತಾನೆ ನಮ್ಮ ಅಜ್ಜ ಅಂತ. ಈಗ ಅನಿಸುತ್ತೆ ನಾವೆಲ್ಲ ಬೆಳಿಬೇಕಾದ್ರೆ ಮತ್ತೊಬ್ಬರ ಕೃಪಾಛತ್ರದಲ್ಲೇ ಬೆಳಿಬೇಕು, ಅವ್ರ ಆಶೀರ್ವಾದದಲ್ಲೇ ಬೆಳಿಬೇಕು. ಆದರೆ ಅಲ್ಲೇ ಕೂತ್ಕೋಬಾರ್ದು, ಕೂತ್ಕೊಂಡ್ರೆ ದೊಡ್ಡವರಾಗಲ್ಲ. ಅವನು ಹೇಳ್ದ, ಎಲ್ಲಿವರೆಗೂ ನಾನು ನೆರಳು ಸಾಕಾಗುತ್ತೋ ಅಲ್ಲಿವರೆಗಿರು, ನನ್ನ ನೆರಳು ಸಾಕಾಗಲ್ಲ ಅಂದ್ರೆ ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೊ ಅಂತ. ಅವತ್ತು ಹೇಳಿದ ಮಾತು ನನ್ನ ಬಹುದೊಡ್ಡ ಮಾರ್ಗದರ್ಶಿಯಾಗಿ ನಿಂತ್ಕೊಂಡ್ಬಿಡ್ತು. 2-3 ಅಷ್ಟೇ ಹೇಳ್ತೀನಿ, ಜಾಸ್ತಿ. ಯಾಕಂದ್ರೆ ನನಗೆ ಹಳೆ ಬೇರು ಚಿಗುರಿ ಕೊಟ್ಟದ್ದೇನು ಅಂತ ಹೇಳ್ಬೇಕು ನಾನು ಹೇಳೋನು, ಯಾರ ಬಗ್ಗೆ ಟೀಕೆ ಮಾಡಬೇಡ. ಯಾಕೆ ಮಾತಾಡ್ತಿ ಟೀಕೆ ಮಾಡೋದಕ್ಕೆ? ಸುಪ್ರೀಂ ಕೋರ್ಟ್ ಜಡ್ಜೇ ಮಾಡಲ್ಲ, ನೀನು ಯಾಕೆ ಮಾಡ್ತಿ? ಅವ್ರು ಹಾಗೆ ಇವ್ರು ಹೀಗೆ ಅಂತ ಅನ್ಬೇಡ. ನನಗದು ಎಷ್ಟರ ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿ ಅಂದರೆ ನನ್ನ ಜನ ಅಂತಾರೆ, ನಿಮಗೆ ಕೆಟ್ಟವ್ರು ಕಾಣಿಸೋದಿಲ್ಲ ಏನ್ರಿ ಯಾರು ಅಂತಾರೆ. ನನಗೆ ಕಾಣಿಸಿಲ್ಲ ಸ್ವಾಮಿ, ನಿಜವಾಗ್ಲೂ ಕಾಣಿಸಿಲ್ಲ. ಅಜ್ಜ ಹೇಳ್ದ, ನೀ ತರಕಾರಿ ತರೋಕೆ ಅಂಗಡಿಗೆ ಹೋಗ್ತೀಯ, 50 ತರಕಾರಿ ಇಟ್ಟಿದ್ದಾನ ಅವನು, ನಿನಗೇನು ಬೇಕೋ ಅದನ್ನ ಆರಿಸ್ಕೊಂಡು ಬಾರಯ್ಯ, ಅದನ್ನ ಯಾಕೆ ಇಟ್ಟಿದ್ಯಾ ಅಂತ ತಕರಾರು ಮಾಡಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ ತೊಗೊಂಡು ಹೋಗ್ತಾರವ್ರು, ನಿನಗೆ ಯಾಕೆ ಉತ್ಸಾಹರಿ? ಅದು ಎಷ್ಟು ಚಂದದ ಮಾತಲ್ವಾ. ಜೀವನದಲ್ಲಿ 100 ಮತ ಇದ್ದಾವೆ. ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ, 106 ಮತವಿಹುದು ಲೋಕದುಗ್ರಹಣದಲ್ಲಿ, ಆರಿಸಿಗೋ ನಿನ್ನ ನಿನ್ನ ಮತಿಗೊಪ್ಪಿದನು. ಯಾವುದಾರು ಒಂದು ಆರಿಸ್ಕೋದ್ರೊಳಗೆ ಸಾರದೊಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. 100 ಮತ ಇದ್ದಾವೆ, ನಿನಗೆ ಯಾವ್ದು ಬೇಕು ಆರಿಸ್ಕೊಳ್ಳಯ್ಯ, ಅದು ತಪ್ಪು ಅಂತ ಯಾಕಂತೀಯ ನೀನು? ಎಷ್ಟು ಚಂದ ನಮ್ಮ ಅಜ್ಜ ಕಲಿಸಿದ್ದು.
ತರಕಾರಿ ಅಂಗಡಿಗೆ ಹೋದಾಗ ಹೇಳೋನು, ಹಾಗಲಕಾಯಿ ಇಟ್ಟಿದ್ದಾರೆ ಅಂತ ಕೇಳಬೇಡ, ಬೇಕಾದವ್ರು 4 ಜನ ಇದ್ದಾರೆ. ಎಷ್ಟು ಚಂದದ ಮಾತು. ಕೊನೆಗೊಂದು ಹೇಳಿದ ನಮ್ಮ ಅಜ್ಜ, ಆಗಲೇ ನಮ್ಮ ವಿಜೇಂದ್ರ ಅವ್ರು ಹೇಳಿದ್ರು ಎಲ್ಲ ಮತಗಳನ್ನು ಒಳಗೊಳ್ಳುವಂಥದ್ದು. ನಮ್ಮ ಅಜ್ಜ ಹೇಳೋನು, ಒಂದು ಕೋಣೆಯಲ್ಲಿ ಕೂತಿದ್ದೀಯೋ ನೀನು, 20 ಕಿಟಕಿ ಇದ್ದಾವೆ ಕೋಣೆಗೆ, ಯಾವುದನ್ನು ಮುಚ್ಕೋಬೇಡ ನೀನು. ಮುಚ್ಕೊಂಡು ನಿನಗೆ ನಷ್ಟ ಆಗತ್ತೆ, ಹೊರಗಡೆ ಬೆಳಕಿದ್ದೇ ಇದೆ ಅಲ್ವಾ. ಯಾವುದೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಬೇರೆ ನಂಬಿಕೆಗಳ ಬೇಡ ನನಗೆ ಅಂತ ಬಾಗಿಲು ಹಾಕ್ಕೊಂಡಾಗ ನನ್ನ ವಿಚಾರಗಳಿಗೆ ನಾನೇ ಬಂದಿಯಾಗಿ ಹೋಗ್ಬಿಡ್ತೇನೆ ಅನ್ನುವಂಥ ಮಾತು. ಮನಸ್ಸು ತೆರೆದಿಟ್ಕೋ, ಎಲ್ಲಿ ಒಳ್ಳೇದಿದೆ ತಗೋ. ನಮ್ಮ ಅಜ್ಜಿ ಹೇಳಿದ ಉದಾಹರಣೆ ಮತ್ತೊಂದು ಹೇಳಬೇಕು ನಾನು, ಎಲ್ಲರ ಜೀವನಕ್ಕೂ ಮಾರ್ಗದರ್ಶಿ ಆಗುವಂಥದ್ದು. ಅಜ್ಜ ಹೇಳೋನು, ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ, ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕು ಅಂತಿದ್ದ. ಕಾಡಲ್ಲಿ ಜೇನು ಹುಳ 10 ಮೈಲ್ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚಂದದ ಹುಳ ಅದು. ಹೂ ಹುಡ್ಕೊಂಡು ಹೋಗುತ್ತೆ, ಹೂವಿನ ಬಣ್ಣ ತಗೊಳ್ಳೋದಿಲ್ಲ, ಅದರ ರೂಪ ತಗೊಳ್ಳೋದಿಲ್ಲ, ಅದರ ಮಾಧುರ್ಯ, ಆ ಕೋಮಲತೆಯನ್ನು ತಗೊಳ್ಳೋದಿಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತೊಬ್ಬರಿಗೆ ಜೇನುತುಪ್ಪ ಮಾಡಿಡ್ತದೆ. ನಿಮ್ಗೆ ಗೊತ್ತಿರಬೇಕು, ವೈಜ್ಞಾನಿಕವಾಗಿ 1 ಚಮಚ ಜೇನುತುಪ್ಪ ಆಗಬೇಕಾದ್ರೆ ಜೇನು ಹುಳ 2000 ಹೂ ಹೋಗಿರುತ್ತಂತೆ. 2000 ಹೂವಿಗೆ ಹೋಗಿ 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 1 ಚಮಚ ಜೇನುತುಪ್ಪ ಮಾಡಿಡುತ್ತೆ, ತನಗೋಸ್ಕರ ಮತ್ತೊಬ್ಬರಿಗೋಸ್ಕರ ಮಾಡಿಡುತ್ತೆ. ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಹತ್ರ ಹೋಗಲ್ಲ ಅದು. ಅದ್ರ ನೊಣ ಏನು ಮಾಡುತ್ತೆ? ಹೂವಿನ ಹತ್ರ ಹೋಗೋದೇ ಇಲ್ಲ, ಅಲ್ಲೇ ಹೋಗುತ್ತೆ ಅದು. ಅವನು ಹೇಳ್ದ, ನಿನ್ನ ಜೀವನದ ನೀನು ಏನಾಗಬೇಕು ತೀರ್ಮಾನ ಮಾಡ್ಕೋ, ನೊಣ ಆಗಬೇಕೋ ಜೇನು ಹುಳ ಆಗಬೇಕು. ಬದುಕಿದ್ರೆ ಜೇನು ಹುಳದ ಹಾಗೆ ಬದುಕು, ಒಳ್ಳೆಯದನ್ನು ಕಾಣಿಸು. ನನ್ನ ಜೀವನ ಇದು ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನು ತೊಗೊಂಡು ಬಾ. ಜಗತ್ತಲ್ಲಿ ಒಳ್ಳೆಯ ಚಿಂತನೆಗಳನ್ನು, ಒಳ್ಳೆಯ ಸ್ನೇಹಿತರನ್ನು, ಒಳ್ಳೆಯ ಗ್ರಂಥಗಳನ್ನು ಆರಿಸ್ಕೊಂಡು ನೀನು ಇಟ್ಕೋ. ಭಾಳ ಚಂದ ಪ್ರಶ್ನೆ ಕೇಳ್ತಿದ್ದ. ನಿನ್ನ ಜೀವನ ನಿಂದೋ ಬಾಡಿಗೆದೋ? ನಿನ್ನ ಜೀವನ ಇದೆಯಲ್ಲ, ಸ್ವಂತದ್ದೋ ಬಾಡಿಗೆದೋ? ಸ್ವಂತದ್ದು. ಹಂಗಾರೆ ಚೆನ್ನಾಗಿ ಇಟ್ಕೋಬೇಡ್ವಾ ಅದನ್ನು? ಒಂದು ಒಳ್ಳೆ ಮನೆ ಕಟ್ಸ್ತೀಯ, ಸ್ವಂತ ಮನೆ, ಒಳ್ಳೆ ಬಣ್ಣ ಹಚ್ತೀಯ, ಒಳ್ಳೆ ಕುರ್ಚಿ ಹಾಕ್ತೀಯ, ಒಳ್ಳೆ ಪಿಕ್ಚರ್ ಹಾಕ್ತೀಯ, ಅದಕ್ಕೆ ಮನೆ ಕಸ ತೆಗೆದು ಹೊರಗೆ ಹಾಕ್ತೀಯ ಅಲ್ವಾ? ಮನೆಗೆ ಎಷ್ಟು ಮಾಡೋ, ನಿನ್ನ ಜೀವನಕ್ಕೆ ಏನು ಮಾಡ್ಕೋಬೇಕಯ್ಯ ನೀನು? ಒಳಗಿನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕಲ್ಲ, ಒಳ್ಳೆ ಜನ ಇಟ್ಕೋ ಜೊತೆಗೆ. ಎಷ್ಟು ಚಂದದ ಮಾತದು. ಇವತ್ತಿನ ನನಗೆ ಎಷ್ಟು ಪ್ರಯೋಜನಕಾರಿ ಆಗಿದೆ ಅಂದರೆ, ನಾನು ಹುಡುಗರಿಗೆಲ್ಲ ಇದನ್ನು ಹೇಳ್ತೀನಿ, ಬದುಕಿದ್ರೆ ಜೇನು ಹುಳದಂಗೆ ಬದುಕ್ರಪ್ಪ. ಅಜ್ಜ ಹೇಳಿದ ಮಾತು, ಹಳೆ ಬೇರು ಹೊಸ ಚಿಗುರಿ ಕೊಟ್ಟಂಥದ್ದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯನ ತಮಗೆ ಹೇಳಬೇಕು. ಇಟಲಿ ಒಳಗೆ ಒಬ್ಬ ಪೇಂಟರ್ ಇದ್ದ, ಭಾಳ ದೊಡ್ಡ ಪೇಂಟರ್, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ, ಡಾಂಟೆ ರೊಸೆಟ್ಟಿ ಅಂತ ಅವನ ಹೆಸರು. ಅವನು ಎಷ್ಟು ಪ್ರಖ್ಯಾತ ಆಗಿದ್ದಂದರೆ ಬದುಕಿದಾಗಲೇ ಒಂದು ಲೆಜೆಂಡ್. ಅವನು ಎಲ್ಲಿ ಹೋದಲ್ಲಿ ದೇವರು ಅಂತ ಪೂಜೆ ಮಾಡಬೇಕು, ಅವನ ಆರ್ಟಿಸ್ಟ್ ಎಲ್ಲ ಆ ಥರ. ಒಂದು ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ತಯಾರಾಗ್ತಾ ಇದ್ದಾನೆ, ಇನ್ನೊಂದು ಅರ್ಧ ಗಂಟೆ ಇದೆ ಹೋಗೋದಕ್ಕೆ. ಅವನ ಸೆಕ್ರೆಟ್ರಿ ಬಂದಂತೆ, ಸರ್ ಒಂದು ಹೇಗೂ ಟೈಮ್ ಇದೆ ನಿಮಗೆ, ಅರ್ಧ ಗಂಟೆ, ಒಬ್ಬರನ್ನ ಭೇಟಿ ಆಗಿಬಿಡ್ತೀರಾ ಅಂತ. ಬೇಡಪ್ಪ, ಯಾರನ್ನೂ ಭೇಟಿ ಆಗೋದು ಬೇಡ ಅಂದರು. ಸರ್ ದಯವಿಟ್ಟು, ಆ ಮನುಷ್ಯ 6 ತಿಂಗಳಿಂದ ಬರ್ತಾ ಇದ್ದಾನೆ, ದಿನಾಲೂ ಬರ್ತಾನೆ, ಒಂದು 5 ನಿಮಿಷ ಡಾಂಟೆ ರೊಸೆಟ್ಟಿನ ಭೇಟಿ ಆಗಬೇಕು ಅಂತಾನೆ, ಒಂದು 5 ನಿಮಿಷ ಕೊಟ್ಬಿಡಿ ಸರ್. ಆಯಿತು, 5 ನಿಮಿಷ ಅಂತ ಹೇಳಿ ಅವನಿಗೆ ಕಳಿಸ್ಕೊಡು ಒಳಗಡೆ. ಆತ ಬಂದ, ಮಧ್ಯ ವಯಸ್ಕ, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಡಾಂಟೆ ರೊಸೆಟ್ಟಿ ಟೇಬಲ್ ಮುಂದೆ ಕೂತಿದ್ದಾರೆ ಚೇರ್ ಮೇಲೆ. ಆ ಮನುಷ್ಯ ಬಂದ, ಮಧ್ಯ ವಯಸ್ಕ, 2 ಚೀಲ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಬಂದು, ನಮಸ್ಕಾರ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, 5 ನಿಮಿಷ ತೊಗೋತೀನಿ ನಿಮ್ಮದು. ಮೊದಲನೇ ಚೀಲದಿಂದ 3 ಪೇಂಟ್ ತೆಗೆದ, 3 ಪೇಂಟಿಂಗ್ ತೆಗೆದ, ಚಿತ್ರಕಲ್ಲಿದ್ದು ಬಡಿದ್ದನ್ನು ಕೊಟ್ಟ. ಸರ್ ದಯವಿಟ್ಟು ನೋಡಿ, ನಿಮ್ಮ ಅಭಿಪ್ರಾಯ ಹೇಳಬೇಕು ಸರ್ ಅಂದ. ಅದು ಮನಸ್ಸಿರಲಿಲ್ಲ. ಇದು ಪೇಂಟರ್ ಆಫ್ ದ್ಯಾಟ್ ಕ್ಯಾಲಿಬರ್, ಅಂಥ ದೊಡ್ಡ ಪೇಂಟರು ಯಾವನೋ ಬಂದು ಪೇಂಟಿಂಗ್ ನೋಡಿ ಅಂದ್ರೆ ಆಗತ್ತಾ? ತೆಂಡೂಲ್ಕರ್ ಹತ್ರ ಹೋಗಿ ಬ್ಯಾಟ್ ಹೆಂಗೆ ಹಿಡ್ಕೊಳ್ಳೋದು ಸರ್ ಅದ್ರ ಬದಲು ಆಟ ಆಡ್ಬೋ ಹೋಗಂತಾನು. ನೋಡಿದ್ರೆ ಆದರೂ ತಾಳ್ಮೆಯಿಂದ, ಸಾಧಾರಣ ಪೇಂಟಿಂಗು ಏನೂ ಇಲ್ಲ ಅದರೊಳಗೆ, ಭಾಳ ಆರ್ಡಿನರಿ ಪೇಂಟಿಂಗು. ಹೇಳೋಕ್ಕೆ ಮನಸ್ಸು ಬರಲಿಲ್ಲ, ಬೇಜಾರಾಗ್ತದೆ ಅಂತ. ಅಡ್ಡಿಲ್ಲ, ಬಟ್ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕೊಟ್ಟ. ಆ ಮನುಷ್ಯ ಅದನ್ನಿಟ್ಟ, ಇನ್ನೊಂದು ಚೀಲ ತೊಗೊಂಡ. ಸರ್ ಇನ್ನು 2 ನಿಮಿಷ ಸರ್, ಈ 3 ಪೇಂಟಿಂಗ್ ನೋಡಿಬಿಡಿ ಸರ್ ಅಂದ್ಕೊಟ್ಟ. ಈತ ಎದ್ದು ನಿಂತ್ಬಿಟ್ಟಿದ್ದ ಅವನು ಕಳಿಸ್ಬೇಕು ಅಂತ. ಕೈಯಲ್ಲಿ ಪೇಂಟ್ ಹಿಡ್ಕೊಂಡ ಡಾಂಟೆ ರೊಸೆಟ್ಟಿ ನೋಡ್ದ, ವಾಹ್ ಅದ್ಭುತ ಪೇಂಟಿಂಗ್ ಅನಿಸ್ಬಿಡ್ತು. ಕೂತ್ಕೊಂಡ, ಕನ್ನಡಕ ಹಾಕ್ಕೊಂಡ, ಪೆನ್ಸಿಲ್ ಹಿಡ್ಕೊಂಡ, ಮಗ್ನಾಗಿ ನೋಡ್ತಾ ಇದ್ದಾನೆ. ಎಷ್ಟು ಒಳ್ಳೆ ಪೇಂಟಿಂಗ್ ಅಲ್ಲ ಇದು, ಭಾಳ ಚೆನ್ನಾಗಿದೆ ಇದು ಅಂದ್ಬಿಟ್ಟು, ಯಾರು ಮಾಡಿದ್ದು ಈ ಪೇಂಟಿಂಗ್ ಇದನ್ನು ಅಂತ ಕೇಳ್ದ. ನಾನೇ ಮಾಡಿದ್ದು ಸರ್ ಅಂದವನು. ಏನು ಚೆನ್ನಾಗಿ ಮಾಡ್ತೀರಿ ನೀವು ಪೇಂಟಿಂಗು? ಹೌದಾ, ಮತ್ತು ಮೊದಲೇ ತೋರಿಸಿದ್ರಲ್ಲ ಅದು ಯಾರ್ದು? ಅದು ನಿಮ್ಮ ಮಗ ಮಾಡಿದ್ದ ಅಂತ ಕೇಳ್ದ. ಇಲ್ಲ ಸರ್, ಅದು ನಾನೇ ಮಾಡಿದ್ದು ಸರ್ ಅಂದ. ಹೌದಾ, ಇದಿಷ್ಟು ಚೆನ್ನಾಗಿದೆ, ಅದು ಏನೂ ಚೆನ್ನಾಗಿಲ್ಲ ಅಂತ ಹೇಳೋ ಮನಸ್ಸಿರಲಿಲ್ಲ. ಇದು ನೋಡಿದ್ಮೇಲೆ ಹೇಳ್ಬೇಕು ನಾನು, ಅದೇನೂ ಚೆನ್ನಾಗಿಲ್ಲ.
ಇಷ್ಟು ಚೆನ್ನಾಗಿ ಮಾಡೋರು ಹಂಗೆ ಯಾಕೆ ಮಾಡಿದ್ರಿ ಅಂತ. ಸರ್ ಅದು ನಿಮ್ಗೆ ಹೇಳ್ತೀನಿ ಸರ್, ಈ 2ನೇ ಕಡೆ ಕೊಟ್ಟೆ ಅಲ್ಲ, 2ನೇ ಸಲ ಕೊಟ್ಟನಲ್ಲ ನಿಮಗೆ, ಅದನ್ನು ಬಾಲ್ಯದಲ್ಲಿದ್ದಾಗ ಮಾಡಿದ್ದು ಸರ್. ಮೊದಲೇ ಸಲ ಕೊಟ್ಟನಲ್ಲ, ಅದು ಈಗ ಮಾಡ್ತಾ ಇರೋದು ಸರ್. ಅವನೊಂದು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ರಿ ಪೇಂಟಿಂಗು, ಸ್ವಲ್ಪ ಮನಸ್ಸು ಮಾಡಿದರೆ ನೀವು ಅತ್ಯಂತ ಅದ್ಭುತ ಪೇಂಟರ್ ಆಗ್ಬೋದಾಗಿತ್ತು, ಯಾಕೆ ಹಿಂಗಾಯ್ತು ಅಂತ ಕೇಳಿದ. ಅದಕ್ಕೆ ಅದು ಹೇಳಿದ ಮಾತು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ತಾನೆ, ಸರ್ ನನಗೆ ಅವತ್ತು ಡಾಂಟೆ ರಾಸೆಟ್ಟಿ ಸಿಗಲಿಲ್ಲ ಸರ್. ಅವತ್ತು ನನಗೆ ಡಾಂಟೆ ರಾಸೆಟ್ಟಿ ಅಂತ ಯಾವನೋ ಕಲಾಕಾರ ಸಿಕ್ಕು, ಚೆನ್ನಾಗಿ ಬಿಡಿಸ್ತೀಯೋ ಹುಡುಗ ನೀನು ಅಂದಿದ್ದು, ನಾನು ನಿಮ್ಮಂಗೆ ಆಗ್ತಿದ್ದೆ ಸರ್. ಬಹಳ ಮುಖ್ಯ ನಾವು ಮಾಡಬೇಕಾದದ್ದು. ಮಕ್ಕಳು ಏನೋ ಮಾಡ್ಕೊಂಬರ್ತಾರೆ, ತುಂಬ ಎತ್ತರದ ಮಟ್ಟ ಇರಲಿಕ್ಕಿಲ್ಲ. ಯಾರು ಒಂದೇ ಸಲ 10ನೇ ಮೆಟ್ಲು ಹಾರೋಲ್ಲ, ಒಂದೊಂದೇ ಮೆಟ್ಲು ಹಾರ್ಕೊಂಡು ಹೋಗಬೇಕು. ಚೆನ್ನಾಗಿ ಮಾಡಿದ ಹುಡುಗ, ಮಾಡೋ ನೀನು ಚೆನ್ನಾಗಿ ಮಾಡ್ತೀವಿ ಮಾಡು ಅಂತ ಮೆಚ್ಚುಗೆ ತೋರಿಸೋದಾದರೆ ಆ ಬೇರಿನಿಂದ ಸರಿಯಾಗಿ ಸತ್ವ ಚಿಗರಿಗೆ ಬಂದ ಹಾಗೆ ಅದನ್ನು ಮಾಡಬೇಕಾಗತ್ತೆ, ಮೆಚ್ಚುಗೆ ತೋರಿಸ್ಬೇಕಾಗತ್ತೆ. ಆದರೆ ಮಾದರಿ ಆಗಬೇಕಾಗತ್ತೆ ಅಂತ ಹೇಳಿದ್ನಲ್ಲ, ನಾವು ಮಕ್ಕಳಿಗೆ ಮಾದರಿ ಆಗಬೇಕಾಗತ್ತೆ ಅಂತ. ಆದರೆ ಸರಿಯಾದ ಮಾರ್ಗದರ್ಶಿ ಆಗಬೇಕಷ್ಟೇ, ಸರಿಯಾದ ಮಾದರಿ ಆಗಬೇಕು. ಕೆಲವೊಂದು ಸಲ ರಾಂಗ್ ಮಾದರಿ ಆಗಿಬಿಡ್ತೀವಿ. ಒಂದು ಶಾಲೆಯಲ್ಲಿ ಪೆನ್ಸಿಲ್ ಕಳವಾಗ್ತಾ ಇತ್ತಂತೆ, ಈ ಪೆನ್ಸಿಲ್ಲು ಪೆನ್ನು ಕಳವಾಗ್ತಾ ಇತ್ತಂತೆ. ಎಲ್ಲರಿಗೂ ಚಿಂತೆ ಇತ್ತು, ಟೀಚರು ಯಾರು ಮಾಡ್ತೀರಿ ಹೇಳಿ, ಅದು ಯಾರೂ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಪ್ರಿನ್ಸಿಪಲ್ ಕಡೆ ಕಂಪ್ಲೇಂಟ್ ಹೋಯಿತು, ದಿನ ಪೆನ್ಸಿಲ್ ಕಳವಾಗ್ತದೆ, ಪೆನ್ ಕಳವಾಗ್ತದೆ, ಯಾರು ಮಾಡ್ತಾರೆ? ಇಂಥ ಒಳ್ಳೆ ಶಾಲೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ, ಹುಡುಕಿ ಅಂತ ಹೇಳಿ ಒಂದು 4-5 ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ. ಒಬ್ಬ ಸಿಕ್ಕ ಹುಡುಗ, ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ. ತೊಗೊಂಬಂದರು, ಅವ್ನು ಬ್ಯಾಗ್ ನೋಡಿದ್ರೆ ಒಂದು 50-60 ಪೆನ್ನು ಪೆನ್ಸಿಲ್ ಇದ್ದಾವೆ. ಒಳ್ಳೆ ಮನೆತನ ಹುಡುಗ ಅವನು, ದೊಡ್ಡ ಮನೆ ಶ್ರೀಮಂತರ ಮನೆತನ ಹುಡುಗ ಅವನು. ಕರೆದ್ರು, ಬೈದರು, ಅಪ್ಪ ಅಮ್ಮನ ಕರಿ. ಯೂಶ್ವಲ್ ರಿಯಾಕ್ಷನ್ ಅಲ್ಲ ಅದು. ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ, ಕಟ್ಕಟ್ಟೆ ನಿಂತ್ಕೋಬೇಕು. ಅಪ್ಪ ಅಮ್ಮ ಹೋದರು, ಅವ್ರು ಸರಿಯಾಗಿ ಬೈದರು ಪ್ರಿನ್ಸಿಪಾಲ್. ಏನು ರೀ ನಿಮ್ಮ ಹುಡುಗ ಮರ್ಯಾದೆ ತೆಗಿತಾನೆ ನಮ್ಮ ಶಾಲೆದು, ಪೆನ್ಸಿಲ್ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಎಲ್ಲರದು ಏನು ಕಲಿಸಿದ್ರಿ ಮನೆಯಲ್ಲಿ ನೀವು ಅಂತ ಬೈದರು. ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು. ಮನೆಗೆ ಬರ್ತಾ ಒಂದು 4-5 ಪಟ ಹೊಡ್ಕೊಂಬಂದರು. ಮರ್ಯಾದೆ ತೆಗೆದುಬಿಟ್ಟೆಲ್ಲೋ ಮನೆತನದ್ದು, ಪೆನ್ಸಿಲ್ ಕಳುವು ಮಾಡ್ಬೇಕಾ ನೀನು, ಕೊಟ್ಟಿಲ್ಲೋ ಪೆನ್ಸಿಲ್ ನಿನಗೆ, ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು. ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು. ಅಮ್ಮ ತಳ್ಳಿದ್ರು, ನಾವು ನೋಡಿ ಅವನು ಮರ್ಯಾದೆ ತೆಗೆದುಬಿಟ್ಟ, ನಂದಂತೂ ಸಾಕಾಗಿ ಹೋಯ್ತು ನಿಮ್ಮ ಮಗನ ಸಲುವಾಗಿ. ಪೆನ್ಸಿಲ್ ಕಳುವು ಮಾಡ್ತಾನೆ ರೀ, ಪೆನ್ ಕಳುವು ಮಾಡಿದ್ದಾನೆ ಶಾಲೆಯಲ್ಲಿ. ಹೌದಾ? ಅಪ್ಪ ಒಂದು 4 ಪೆಟ್ಟು ಹಾಕಿದ. ಮರ್ಯಾದೆ ತೆಗೆದುಬಿಟ್ಟು, ದೊಡ್ಡ ಮನೆತನ ಮರ್ಯಾದೆ ತೆಗೆದುಬಿಟ್ಟೆ ನೀನು, ಪೆನ್ನು ಪೆನ್ಸಿಲ್ ಕಳುವು ಮಾಡ್ತೀಯಂತೆ, ನೀನು ಪೆನ್ನು ಪೆನ್ಸಿಲ್ ಬೇಕು ನನಗೆ ಹೇಳಬಾರ್ದು, ನಾನು ತಂದು ಕೊಡ್ತಿದ್ದಿಲ್ಲ ಆಫೀಸಿಂದ ಅಂದಂತೆ. ಕಡೆ ಮಾತು ಭಾಳ ಮುಖ್ಯ. ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ, ಕೊಂಡ್ಕೊಂಬರ್ತೀನಿ ಅಂದಿಲ್ಲ ಅವನು. ಈಗ ಗೊತ್ತಾಯ್ತಲ್ಲ ಇವನಾಗ ಕಳ್ತನ ಮಾಡ್ತಿದ್ದ ಅಂತ. ಅಪ್ಪ ಅಲ್ಲಿ ಮಾಡೋದು, ಮಗ ಇಲ್ಲಿ ಮಾಡೋದು. ಅದಕ್ಕೆ ಒಂದು ಮಾತು, ಮಾದರಿ ಆಗೋದಾದರೆ ನಾ ಎಂಥ ಮಾದರಿ ಆಗ್ತೀನಿ ಅಂತ. ಸರಿಯಾಗಿ ಮಾದರಿ ಆದರೆ ಚೆನ್ನಾಗಿರ್ತದೆ. ನಮ್ಮ ಪುರಾಣದಲ್ಲಿ, ಇತಿಹಾಸದಲ್ಲೂ ಕೂಡ ಯಾರು ಸರಿಯಾಗಿ ಮಕ್ಕಳನ್ನು ಬೆಳೆಸಿದ್ರು ಅಂಥವ್ರ ಎಕ್ಸಾಂಪಲ್ಲು ಇದೆ, ಯಾರು ಬೆಳೆಸ್ತಿಲ್ಲ ಅನ್ನೋರ ಎಕ್ಸಾಂಪಲ್ಲು ಇದೆ. ಒಂದು ನನಗೆ ಮಹಾಭಾರತ ಕಣ್ಣಿಗೆ ಕಾಡೋದು, ಕುಂತಿ ಒಬ್ಬರು ಸಾಕು. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಗಂಡನನ್ನು ಕಳ್ಕೊಂಡಂಥ ಕುಂತಿ ಕಾಡಿನಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಹೇಗೆ ಬೆಳೆಸ್ಕೊಂಡ್ಲು ಅವ್ರನ್ನ. ಸುತ್ತಲೂ ಅವ್ರನ್ನ ದ್ವೇಷ ಮಾಡುವಂಥ ಒಂದು ಪಡೆನೇ ತಯಾರಾಗಿದೆ, ಕೌರವರ ಪಡೆ. ಅಂಥದ್ರ ಮಧ್ಯದಲ್ಲಿ ಮಕ್ಕಳನ್ನು ಬೆಳೆಸ್ಕೊಂಡು ಆಶಾವಾದ್ಯದಿಂದ ಬೆಳೆಸಿ ಮೌಲ್ಯದ ಕಡೆ ಹಾಕಿದ್ಲಲ್ಲ. ಗಂಡ ಇಲ್ಲ ಅಂತ ಚಿಂತೆ ಮಾಡದೇನೆ ತಾನೇ ತಂದೆ ತಾನೇ ತಾಯಿಯಾಗಿ ಮಕ್ಕಳನ್ನು ಬೆಳೆಸಿ ಮೌಲ್ಯಕ್ಕೆ ಗುರಿ ಮಾಡಿದ್ಲು. ಅಂತೆ ಕೃಷ್ಣ ಅವ್ರ ಕಡೆ ಹೋದ. ಆದರೆ ಅದೇ ದುರ್ಯೋಧನ, ಇದು ಧೃತರಾಷ್ಟ್ರ ಗಾಂಧಾರಿ ಏನು ಮಾಡಿದರು? ಧೃತರಾಷ್ಟ್ರ ಹುಟ್ಟು ಕುರುಡ ಅಂದಾಗ ಗಾಂಧಾರಿ ತನ್ನ 2 ಕಣ್ಣನ್ನು ತೆಗೆದು ಮಕ್ಕಳನ್ನು ನೋಡ್ಕೋಬೇಕಾಗಿತ್ತು. ಹೇಗೆ ಕುಂತಿ ತಂದೆ ತಾಯಿ ಎರಡೂ ಆಗಿ ಮಕ್ಕಳನ್ನು ಬೆಳೆಸಿದ್ಲೋ ಹಾಗೆ ಗಾಂಧಾರಿ ಹಾಗೆ ಬೆಳೆಸಿದರೆ ಸರಿ ಆಗ್ತಿತ್ತು. ಒಂದು ಉದಾಹರಣೆ ಕಣ್ಣು ಮುಂದಿರಿದೆ. ನಮ್ಮ ಊರ ಮುಂದೆ ಒಂದು ದೊಡ್ಡ ಬಂಡೆ ಬಿದ್ದಿದೆ, ಶತಮಾನಗಳಿಂದ ಬಿದ್ದಂಥ ಬಂಡೆ. ಅದು ಯಾರೂ ನೋಡಿರಲಿಲ್ಲ ಅದನ್ನು. ಯಾವನೊಬ್ಬ ಶಿಲ್ಪಿ ಬಂದ, ಎಷ್ಟು ಒಳ್ಳೆ ಕಲ್ಲದ ಇದು, ಒಳ್ಳೆ ಗುಣ ಇದೆ ಕಲ್ಲಿಗೆ ಅಂದ. ಅವನಿಗೆ ಶಿಲ್ಪಕಲೆ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋ ಮನಸ್ಸಿದೆ, ತಾಳ್ಮೆ ಇದೆ. 2 ವರ್ಷ ಕೂತ್ಕೊಂಡು ಕೆತ್ತಿದ ಒಂದು ಅದ್ಭುತ ಕೃಷ್ಣ ವಿಗ್ರಹ ಆಗಿ ನಿಂತ್ಕೊಳ್ತು. ಅದನ್ನೆಲ್ಲ ಪೂಜೆ ಮಾಡಿದ್ವಿ, ಅದು ಸಂಸ್ಕೃತಿಯ ಪ್ರತೀಕ ಅಂದ್ವಿ ನಾವು ಅಲ್ವಾ. ಬಂಡೆ ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ, ಭಾಳ ಮುಖ್ಯ ಇದು. ಯಾರೊಬ್ಬರು ತಿಳುವಳಿಕೆ ಇದ್ದವರು ಅದರ ಮೇಲೆ ಪರಿಶ್ರಮ ಪಟ್ಟು ತಾಳ್ಮೆಯಿಂದ ಮಾಡಿದಾಗ ಪ್ರಕೃತಿಯಾಗಿದ್ದಂಥ ಕಲ್ಲು ಒಂದು ಸಂಸ್ಕೃತಿಯ ಮೂರ್ತಿ ಆಯಿತು. ಅದೇ ರೀತಿ ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ರಿಗೂ ಕೈ ಇದೆ, ಅದು ಪ್ರಕೃತಿ. ಚಿತ್ರಕಲೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ. ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಬೆರಳಿದ್ದಾವೆ, ರಂಗೋಲಿ ಕಲೆ ಚಿತ್ರಕಲೆ ಪ್ರಕೃತಿ ಸಂಸ್ಕೃತಿ ಆಯಿತು. ಇದನ್ನು ಯಾಕೆ ಹೇಳ್ತಿದ್ದೀನಂದರೆ ಮನುಷ್ಯ ಜೀವನಕ್ಕೆ ಹೋಲಿಸೋಣ ಇದನ್ನು. ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ, ಅದು
ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ, ಅದಕ್ಕೆ ಏನೇನೂ ಬರಲ್ಲ ಅಳೋದು ಬಿಟ್ಟರೆ. ಆದರೆ ಆ ಪ್ರಕೃತಿಯಾಗಿದ್ದಂಥ ಮಗು ಬೆಳೀತಾ 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 ಅಮ್ಮನಿಂದ, ತಂದೆಯಿಂದ, ಪರಿವಾರದವರಿಂದ ಮುಂದೆ ಬೆಳೀತಾ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲ ಕಡೆಯಿಂದ ಪಡ್ಕೊಂಡು ಒಂದು 30 ವರ್ಷ ಆಗೋ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಆಗಿ ನಿಂತ್ಕೊಳ್ಳುತ್ತೆ ಅಲ್ವಾ? ಪ್ರಕೃತಿಯಾಗಿದ್ದಂಥ ಮನುಷ್ಯ ಸುಸಂಸ್ಕೃತನಾಗಿ ನಿಂತಬೇಕಾದ್ರೆ, ಹಾಗಾದರೆ ಯಾವ ಸಂಸ್ಕಾರಗಳಿಂದ, ಒತ್ತಿ ಹೇಳಬೇಕು ನಾನು ಅದನ್ನು, ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದ ಮನುಷ್ಯ ಸುಸಂಸ್ಕೃತನಾದನೋ ಆ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ. ಶಿಕ್ಷಣ ಅಂದರೆ ಬೇರೆ ಅಲ್ಲ, ಶಿಕ್ಷಣ ಅಂದರೆ ಡಿಗ್ರಿ ಅಲ್ಲ, ಸರ್ಟಿಫಿಕೇಟ್ ಅಲ್ಲ. ಆ ಸಂಸ್ಕಾರಗಳನ್ನು ಸರಿಯಾಗಿ ಕೊಡಬೇಕು. ಕೊಡೋರು ಯಾರು? ಹಿರಿಯರು ಕೊಡಬೇಕು ಅದನ್ನು. ಆ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಸಿಕ್ಕರೆ ಸುಸಂಸ್ಕೃತರಾಗ್ತಾರೆ. ಅಕಸ್ಮಾತ್ ಅದು ಸಿಗದೆ ಹೋದರೆ, ಆಗಲೇ ಹೇಳಿದೆ, ಬಂಡೆ ಎಕ್ಸಾಂಪಲ್ ಹೇಳಿದೆ ನಾನು. ಆ ಬಂಡೆ ಪುಣ್ಯ, ಒಬ್ಬ ಒಳ್ಳೆ ಶಿಲ್ಪಿ ಸಿಕ್ಕ, ಸಂಸ್ಕೃತಿಯ ಪ್ರತೀಕ ಆಗಿ ನಿಂತ್ಕೊಳ್ತು. ಅದ್ರ ಬದಲು ಯಾವನೊಬ್ಬ ರೋಡ್ ಕಾಂಟ್ರಾಕ್ಟರ್ಗೆ ಸಿಕ್ಕಿದ್ರೆ ಅದನ್ನು ಒಡೆದು ಚೂರು ಚೂರು ಜಲ್ಲಿ ಮಾಡಿ ರಸ್ತೆಗೆ ಹಾಕಿಬಿಡ್ತಿದ್ದ. ಅದನ್ನು ವಿಕೃತಿ ಅಂತ ಕರಿತೀವಿ. ವಿಕೃತಿ ಅಂದ್ರೇನು? ಸಂಸ್ಕೃತಿ ಆಗಬಹುದಾಗಿದ್ದಂಥ ವಸ್ತು ಸಂಸ್ಕೃತಿ ಆಗದೆ ಕೆಟ್ಟು ಹೋಗುತ್ತಲ್ಲ, ಅದು ವಿಕೃತಿ ಆಗುತ್ತೆ. ಎಷ್ಟೋ ಜನ ನಮ್ಮ ಹುಡುಗರು ನೋಡಿದಾಗ, ಸಂಸ್ಕೃತಿ ಅರಿವಿಲ್ಲದೆ ಆಗದಂಥ ಹುಡುಗರು ನೋಡಿದಾಗ ಅದು ವಿಕೃತಿ ಆಯಿತೇನೋ ಅಂತ ಅನಿಸ್ಬಿಡುತ್ತೆ. ಯಾಕೆ ವಿಕೃತಿ ಆಯಿತು ಅಂದರೆ ಸಂಸ್ಕಾರ ಸಿಗಲಿಲ್ಲ. ಸಂಸ್ಕಾರ ಕೊಡಬೇಕಾದವ್ರು ನಾವು ಅದನ್ನು ಕೊಡಬೇಕಾಗತ್ತೆ ಅಂತ. ಮತ್ತು ಇನ್ನೊಂದು ಬಹಳ ಮುಖ್ಯ, ಮನೆಯಲ್ಲಿ ನಾನು ಸಂಸ್ಕೃತಿಯನ್ನು ಇಟ್ಕೊಂಡಿದ್ದರೆ ನಾನು ಪ್ರಯತ್ನ ಮಾಡಬೇಕಾಗಿಲ್ಲ, ಮಕ್ಕಳಿಗೆ ತಾನಾಗೇ ಬಂದ್ಬಿಡುತ್ತೆ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ ಪ್ರಪಂಚದಾದ್ಯಂತ. ಒಂದು ಕಂಡೀಷನ್ ನಮ್ಮಲ್ಲಿ ಎಲ್ಲ ಮಕ್ಕಳಿಗೆ ಹೇಳೋದಂದರೆ, ಶಾಲೆಗೆ ಬರುವಾಗ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು. ನಮಸ್ಕಾರ ಮಾಡಿ ಬರಬೇಕು ಅಂತ ಕಂಪಲ್ಸರಿ ಮಾಡಿದ್ದೀನಿ, ಅದನ್ನು ಮಾಡಬೇಕು ಅಂತ ಮಾಡ್ತಾರೆ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿದರು, ಅಳ್ತಾ ಇದ್ರು ಫೋನಲ್ಲಿ. ಸರ್, ನನ್ನ ಮಗ ಓದ್ತಾನೆ ಸರ್ ನಿಮ್ಮ ಶಾಲೆಯಲ್ಲಿ. ಹೌದು, ಒಳ್ಳೇದಾಯಿತು ಸರ್. ಒಂದು ದಿವಸವೂ ತಪ್ಪಿಸಲ್ಲ ಸರ್, ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಸರ್ ಅಂತ ಅಳ್ತಾ ಇದ್ರು. ಯಾಕಂದ್ರೆ ದುಃಖ ಆಯ್ತಾ ನಮಸ್ಕಾರ ಮಾಡಿದ್ದಕ್ಕೆ ಅಂದೆ. ಇಲ್ಲ ಸರ್, ಒಮ್ಮೆ ತಪ್ಪಿಸಲ್ಲ ಸರ್, ಮೊದಲು ಎಂದೂ ಮಾಡ್ತಿರ್ಲಿಲ್ಲ ಸರ್ ಅವನು ಅಂದರು. ನಾನು ಮೊದಲು ಯಾಕೆ ಮಾಡ್ತೀನಿ ಅಂದ್ರೆ, ಮೊದಲು ಯಾರು ಮಾಡು ಅಂತ ಹೇಳಿರಲಿಲ್ಲ ಬಹುಶಃ ಅವನಿಗೆ. ಅದು ಅಲ್ಲದೆ ನಾ ಹೇಳಿದೆ, ನೀವು ಮನೆಯಲ್ಲಿ ದೊಡ್ಡವ್ರು ನಮಸ್ಕಾರ ಮಾಡೋ ಅಭ್ಯಾಸ ಇದ್ದಂಗಿಲ್ಲ. ನೀವು ಮನೆಯಲ್ಲಿ ದೊಡ್ಡವ್ರು ನಮಸ್ಕಾರ ಮಾಡೋ ಅಭ್ಯಾಸ ಇಟ್ಕೊಂಡಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ, ತಾವೇ ಮಾಡ್ತಾರವ್ರು. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಈ ಸಂಸ್ಕೃತಿಯನ್ನಾಗಲಿ ಸಂಸ್ಕಾರವನ್ನಾಗಲಿ ಮಾತಿನಿಂದ ಬರಹದಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ.